ಇಂಡಿಯನ್ ಪೊಲಿಟಿಕಲ್ ಕಾಂಗ್ರೆಸ್ ಪಾರ್ಟಿಯ ವಿಜಯಪುರ ಜಿಲ್ಲೆಯ ಪದಾಧಿಕಾರಿಗಳ ನೇಮಕಾತಿ ಪಟ್ಟಿಯ ಬಿಡುಗಡೆ ಸಮಾರಂಭ ವಿಜಯಪುರ ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆಯಿತು. ರಾಷ್ಟ್ರೀಯ ಅಧ್ಯಕ್ಷರಾದ ಇ ಆನಂದ್ ಮಾತನಾಡಿ, ನಾನು ರಾಜಕೀಯದಲ್ಲಿ ಭಾಗವಹಿಸಿದ್ದು ಜನರ ಸೇವೆಗೆ. ಮುಂಚೆ JDSನಲ್ಲಿದ್ದೆ. ಅಲ್ಲಿ ಕಾರ್ಯಕರ್ತರಿಗೆ ಗುರುತಿಸುವ ಕಾರ್ಯ ಮಾಡಲಿಲ್ಲ. ಆದರೆ ಇಲ್ಲಿ ನಾವು ಎಲ್ಲರಿಗೂ ಅವಕಾಶ ಮಾಡಿಕೊಡುತ್ತೇವೆ. ಅಲ್ಲದೆ ಶಿಕ್ಷಣವೇ ನಮ್ಮ ಪಕ್ಷದ ಪ್ರಮುಖ ಕಾರ್ಯ ಮತ್ತು ರೈತರಿಗೆ ಬರುವ ಸವಲತ್ತುಗಳನ್ನು ಅವರಿಗೆ ತಲುಪಿಸುವ ಕಾರ್ಯ ಮಾಡುತ್ತೇವೆ. ಸೈನಿಕರು ದೇಶ ಸೇವೆ ಮಾಡುವಾಗ ವೀರ ಮರಣ ಹೊಂದಿದಾಗ ಎಷ್ಟೋ ಸೈನಿಕರ ಕುಟುಂಬಗಳು ಕಣ್ಣೀರು ಹಾಕುತ್ತಾರೆ. ಅಂಥವರಿಗೆ ಸವಲತ್ತುಗಳು ತಲುಪಿಸುವ ಕಾರ್ಯ ಮಾಡುತ್ತೇವೆ ಎಂದರು. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದ ಪಿ ಸುಬ್ರಹ್ಮಣ್ಯ ಮಾತನಾಡಿ, ನೇಮಕವಾದ ಪದಾಧಿಕಾರಿಗಳು ಸೈನಿಕರ ಹಾಗೆ ನಿಂತು ಹೋರಾಡಿದರೆ ನಮ್ಮ ಪಕ್ಷ ಬೆಳೆಯಬಹುದು ಎಂದರು. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಮಹಿಳಾ ಅಧ್ಯಕ್ಷೆ ಉಮಾವಿ, ಡಾಕ್ಟರ್ ಡಿ ರಮೇಶ್, ಕೃಷ್ಣಾ ಚವ್ಹಾಣ್, SS ರೆಡ್ಡರ್, ಶಿವಾನಂದಯ್ಯ ಹಿರೇಮಠ್, ಸಾವಿತ್ರಿ ಖಂಡೇಕರ್, ರೂಪಾ ಜಾಧವ್, ಶಿಲ್ಪಾ ಮೇತ್ರೆ ಹಾಗೂ ಹಲವು ಕಾರ್ಯಕರ್ತರು ಉಪಸ್ಥಿತರಿದ್ದರು. ನನ್ನ ಹೆಸರು ಉಮಾವಿ ಅಂತ. ನಾನು ರಾಷ್ಟ್ರೀಯ ಮಹಿಳಾ ಅಧ್ಯಕ್ಷೆ ಆಗಿದ್ದೀನಿ. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ನನ್ನ ಹೆಸರು ಕೃಷ್ಣಾ ಚವ್ಹಾಣ್ ಅಂತ. ನಾನು ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಹೆಸರು ಸುಬ್ರಹ್ಮಣ್ಯ ಪಿ ಸುಬ್ರಹ್ಮಣ್ಯ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ. ರಾಜ್ಯಾಧ್ಯಕ್ಷರು SS ರೆಡ್ಡರ್. ಇಂಡಿಯನ್ ಪೊಲಿಟಿಕಲ್ ಕಾಂಗ್ರೆಸ್ ಪಕ್ಷದ ಬಿಜಾಪುರ ಜಿಲ್ಲೆಯ ಪದಾಧಿಕಾರಿಗಳ ನೇಮಕಾತಿ ಜವಾಬ್ದಾರಿಗಳನ್ನು ನೀಡುವ ಸಲುವಾಗಿ ನಾವಿವತ್ತು ಪ್ರಥಮ ಬಾರಿಗೆ ಈ ಬಿಜಾಪುರ ಜಿಲ್ಲೆಗೆ ನಮ್ಮ ಪಕ್ಷದ ವತಿಯಿಂದ ನಾವು ಬಂದಿದ್ದೀವಿ. ಈ ಒಂದು ಪತ್ರಿಕಾಗೋಷ್ಠಿಗೆ ಮೊದಲನೇದಾಗಿ ಪತ್ರಕರ್ತರು, ಮಾಧ್ಯಮ ಮಿತ್ರರಿಗೆ ನಾನು ಸ್ವಾಗತವನ್ನು ಬಯಸ್ಕೊಂತೀನಿ ಇಂಡಿಯನ್ ಪೊಲಿಟಿಕಲ್ ಪಕ್ಷದ ವತಿಯಿಂದ. ನಮ್ಮ ಇಂಡಿಯನ್ ಪೊಲಿಟಿಕಲ್ ಕಾಂಗ್ರೆಸ್ ಪಕ್ಷ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲ ಹೊರತುಪಡಿಸಿ ಆಂಧ್ರ ಪ್ರದೇಶದಲ್ಲೂ ನಾವು ರಾಜ್ಯಾಧ್ಯಕ್ಷನ ನೇಮಕ ಮಾಡಿದ್ದೀವಿ. ತಮಿಳುನಾಡಿನಲ್ಲಿ ಕೂಡ ನಾವು ರಾಜ್ಯಾಧ್ಯಕ್ಷನ ನೇಮಕ ಮಾಡಿದ್ದೀವಿ. ಕೇರಳದಲ್ಲಿ ಬರೋ ತಿಂಗಳಲ್ಲಿ ನಾವು ನೇಮಕ ಮಾಡ್ತಾ ಇದ್ದೀವಿ. ಅದರಲ್ಲೂ ನಮ್ಮ ಇಂಡಿಯನ್ ಪೊಲಿಟಿಕಲ್ ಕಾಂಗ್ರೆಸ್ ಪಕ್ಷ ಕರ್ನಾಟಕದಿಂದ ಉದ್ಭವ ಆಗಿರುವಂತ ಪಕ್ಷವಾಗಿರೋದ್ರಿಂದ ಮೊದಲನೇದಾಗಿ ನಮ್ಮ ರಾಜ್ಯಾಧ್ಯಕ್ಷರು ರೆಡಾರ್ ಅವರು ಗದಗ ಜಿಲ್ಲೆನವರು, ಅವ್ರನ್ನ ನಾವು ರಾಜ್ಯಾಧ್ಯಕ್ಷರಾಗಿ ಮಾಡಿದ್ವಿ. ಇದೇ ಜಿಲ್ಲೆಯ ಕೃಷ್ಣಾ ಚವ್ಹಾಣ್ ಅವ್ರನ್ನ ರಾಜ್ಯ ಕಾರ್ಯಾಧ್ಯಕ್ಷರಾಗಿ ನೇಮಕ ಮಾಡಿದ್ದೀವಿ. ಮತ್ತೆ ಇವತ್ತು ಅವರ ಒಂದು ಆದೇಶದಂತೆ ಇಲ್ಲಿ ಜವಾಬ್ದಾರಿಗಳನ್ನ ನೀಡಿ ಪಕ್ಷವನ್ನ ಬಲಿಷ್ಠವಾಗಿ ಕಟ್ಟುವ ಸಲುವಾಗಿ ನಾವು ಇವತ್ತು ಒಂದು ಪತ್ರಿಕಾಗೋಷ್ಠಿ, ಪತ್ರಿಕಾ ಮುಖಾಂತರ ಎಲ್ಲ ಜನಕ್ಕೆ, ಸಾರ್ವಜನಿಕರಿಗೆ ಇಂಥ ಪಕ್ಷ ಒಂದು ಉದಯ ಆಗಿದೆ ಅನ್ನೋದು ನಿಮ್ಮ ಆಶೀರ್ವಾದದಿಂದ ಅದನ್ನ ಬೆಳಕು ತರಬೇಕು ಅನ್ನೋ ಒಂದು ವಿಚಾರದಿಂದ ನಾವು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ. ನಾನಂತೂ ಹೇಳ್ಬೇಕಾದ್ರೆ ನನ್ನ ಒಂದು ಕಿರು ಪರಿಚಯನ ನಾನು ತಮ್ಮ ಮುಂದೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇಂಡಿಯನ್ ಪೊಲಿಟಿಕಲ್ ಕಾಂಗ್ರೆಸ್ ಪಕ್ಷಕ್ಕೆ ಬರೋದ್ರ ಮುನ್ನ ನಾನು 1983ರಿಂದ ನಾನು ವಿದ್ಯಾರ್ಥಿ ಮುಖಂಡನಾಗಿ ನಾನು ಕೆಲಸ ಮಾಡಿರೋಂಥ ಅನುಭವ. NSAನಲ್ಲಿ ವರ್ಕ್ ಮಾಡಿದ್ದೆ. ನಂತರ ಜನತಾದಳದಲ್ಲಿ ಇದ್ದೆ. ಜನತಾದಳದಲ್ಲಿ ಯುವ ಘಟಕದಲ್ಲಿ ಬಹಳ ವರ್ಷಗಳು 30 ವರ್ಷಗಳು ನಾನು ಸೇವೆ ಸಲ್ಲಿಸಿದ್ದೀನಿ ರಾಜಕೀಯ ಪಕ್ಷಗಳಲ್ಲಿ. ಜನತಾದಳ ವಿಭಾಗ ಆದಾಗ ರಾಮಕೃಷ್ಣ ಹೆಗಡೆ ಅವ್ರದ್ದೊಂದು, ದೇವೇಗೌಡರು, ಈ ಎರಡು ನಾಯಕರ ಒಂದು ಅವಾಗವಾಗ ಪಕ್ಷ ವಿಭಜನೆಯಿಂದ ನಾವು ಕೆಲವರು ಕಾರ್ಯಕರ್ತರು ಒಂದು ಉನ್ನತ ಮಟ್ಟಕ್ಕೆ ತಲುಪಲು ಸಾಧ್ಯ ಆಗ್ಲಿಲ್ಲ. ಆದ್ರೆ ನಾವು ಅಂತ ಲೀಡರ್ಗಳ ಜೊತೆಗೆ ನಾವು ಕೆಲಸ ಮಾಡಿರೋದ್ರಿಂದ, ಯಾರು ಮಿರಾಜುದ್ದೀನ್ ಪಾಟೀಲ್ ರಾಜ್ಯಾಧ್ಯಕ್ಷರು, BL ಶಂಕರ್ ರಾಜ್ಯಾಧ್ಯಕ್ಷರು, CM ಇಬ್ರಾಹಿಂ ರಾಜ್ಯಾಧ್ಯಕ್ಷರು, ಇವರೆಲ್ಲರ ಜೊತೆಗೆ ನಾವು ಕೆಲಸ ಮಾಡಿರೋ ಅನುಭವ, ನಾವು ಒಂದು ಪಕ್ಷವನ್ನ ಬಲಿಷ್ಠವಾಗಿ ಕಟ್ಟುವಂತ ಶಕ್ತಿಯನ್ನ ನಾವು ಪಡೆದಿದ್ದೀವಿ ಅನ್ನೋದು ಒಂದು ನಮ್ಗೆ ಸಂತೋಷ ತರುವಂತ ವಿಚಾರ. ನಮ್ಗೆ ರಾಜಕೀಯವಾಗಿ ಜನ ಸೇವೆ ಮಾಡ್ಬೇಕು ಅಂತಂದ್ರೆ ಕೆಲವರು ರಾಜಕೀಯ ಇದ್ರೇನೆ ಮಾಡ್ಬೇಕು ಅನ್ನೋ ಒಂದು ಪ್ರಶ್ನೆನೂ ಕೂಡ ಬರುತ್ತೆ. ಆದ್ರೆ ಒಂದು ಅಧಿಕಾರಿಗಳ ಹತ್ರ ಸಾರ್ವಜನಿಕರಲ್ಲಿ ಕೆಲಸ ಮಾಡ್ಬೇಕಾದ್ರೆ ಒಂದು ಜವಾಬ್ದಾರಿ
ಸ್ಥಾನಗಳನ್ನ ಇದ್ದಾಗ ನಾವು ಸಾರ್ವಜನಿಕರಿಗೆ ಕೆಲಸ ಮಾಡಿಕೊಡೋಂಥ ಶಕ್ತಿ ನಮ್ಮಲ್ಲಿ ಇರತ್ತೆ ಅಂತ ಆ ಶಕ್ತಿಯನ್ನ ನಮ್ಮ ಜೊತೆಗಿರ್ತಕ್ಕಂಥ ಜನ ಸೇವೆ ಮಾಡೋ ಅಂತವ್ರನ್ನ ಗುರುತಿಸಿ ಅವ್ರಿಗೆ ಜವಾಬ್ದಾರಿಗಳನ್ನ ನೀಡಬೇಕು ಅಂತ ಸಲುವಾಗಿ ನಾವು ಈ ಒಂದು ಬಿಜಾಪುರ ಜಿಲ್ಲೆಗೆ ನಾವು ಬಂದಿದ್ದೀವಿ. ನಾನು ಪಿ ಸುಬ್ರಹ್ಮಣ್ಯ ರೆಡ್ಡಿ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ, ಇಂಡಿಯನ್ ಪೊಲಿಟಿಕಲ್ ಕಾಂಗ್ರೆಸ್ ಪಾರ್ಟಿ. ಇವತ್ತು ಬಿಜೆಪುರ ನಮ್ಮ ಅಧ್ಯಕ್ಷರು ಬಿಜೆಪಿಗೆ ಬರ್ಬೇಕಂತೇಳಿ ನಮಗೂ ಮನವಿ ಮಾಡಿದರು. ಆ ಇದರಲ್ಲಿ ನಾನು ಕೂಡ 8-10 ವರ್ಷಕ್ಕೆ 20-30 ವರ್ಷ ನಾನು ಪೊಲಿಟಿಕಲ್ನಲ್ಲಿ ಇದ್ದೀನಿ ನಾನು. ಆದರೆ ನಮಗೇನಪ್ಪ ಅಂದರೆ ಈ ಇಂಥವು ಹೊಸವು ಪಾರ್ಟಿ ಕಟ್ಟಿಲ್ಲ ಅಂದರೆ ಹಳೆ ಜನ ಏನು ಮಾಡ್ತಾರೆ, ಆಟ ಆಡ್ಕೊಂತ ಹೋಗ್ತಾರೆ, ಜನರನ್ನು ಹುಚ್ಚು ಮಾಡ್ತಾರೆ. ಏನೇನೋ ರಾಜಕೀಯ ತೋರಿಸಿ ಆಸೆ ತೋರಿಸಿ ಜನರನ್ನು ಮೋಸ ಮಾಡಿ ಜನರಿಗೆ ಸವಲತ್ತಿಲ್ಲ. ಇವತ್ತು ಸ್ಟೂಡೆಂಟ್ಗೆ ಎಷ್ಟು ಸವಲತ್ತಿಲ್ಲ, ಬಡ ಜನರಿಗೆ ಸವಲತ್ತಿಲ್ಲ, ಮಹಿಳೆಯರಿಗೆ ಸವಲತ್ತಿಲ್ಲ. ಇಂಥವೆಲ್ಲ ಬಿಟ್ಟು ಏನೋ ರಾಜಕೀಯ ಬೆಳೆಸ್ಕೊಂತ ಹೋಗ್ತಾ ಮುಂದುವರಿತಾರೆ. ಹಿಂಗಾಗಿ ನಮ್ಮ ಇಂಡಿಯನ್ ಪೊಲಿಟಿಕಲ್ ಪಾರ್ಟಿ ಹೊಸದಾಗಿ ಬಂದಿದ್ದು, ಇದಕ್ಕೂ ಏನು ತಪ್ಪು ತಿಳ್ಕೊಬೇಡ್ರಿ, ಇದು ಪವರ್ಫುಲ್ ಆಗ್ತದೆ. ಮುಂದೆ ಜನರನ್ನು ಅನ್ಸಕ್ಕೆ ಅನುಕೂಲ ಆಗಿರ್ತದೆ. ಎಲ್ಲ ಪಾರ್ಟಿಯವ್ರನ್ನು ಕೂಡ ನಾವು ಬೇಕಾದ ಚಾಲೆಂಜ್ ಮಾಡಿ ಮಾಡೋ ಶಕ್ತಿ ನಮಗೆ ಮಾಡ್ಬೇಕಂತ ಐತೆ. ಅದಕ್ಕೆ ತಾವು ಎಲ್ಲರೂ ಇವತ್ತು ಇಲ್ಲಿ ಬಂದವರೆಲ್ಲರೂ ಸೈನ್ಯ ನಿಂತಂಗೆ ನಿಂತರೆ ನಮ್ಮ ಪಾರ್ಟಿ ಅಧಿಕಾರಕ್ಕೆ ಅದಕ್ಕಂತೂ ಪವರ್ಫುಲ್ ಆಗಿ ಮುಂದುವರ್ಸಾಕ ನಮ್ಗೆ ಸಾಧ್ಯ. ಸೈನಿಕರಾಗಿ ನಿಂತಿರ್ಬೇಕು. ಅತ್ತಗೊಮ್ಮೆ ಇತ್ತಗೊಮ್ಮೆ ಇದೆಲ್ಲ ಸ್ಟ್ಯಾಂಡರ್ಡ್ ಆಗೋದಿಲ್ಲ, ಯಾವುದು ಸ್ಟ್ಯಾಂಡ್ ಆಗೋದಿಲ್ಲ. ಹುಡುಗರಾಯ್ತು, ದೊಡ್ಡ ಹಿರಿಯರಾಯ್ತು, ಅಕ್ಕ ತಂಗಿಯರಾಯ್ತು, ಇದು ಬಹಳ ಮುಖ್ಯದ ಕೆಲಸ. ತಾವೆಲ್ಲರೂ ಕೂಡಿ ನಮ್ಮ ಪೊಲಿಟಿಕಲ್ ಕಾಂಗ್ರೆಸ್ ಪಾರ್ಟಿಗೆ ಒಳ್ಳೆ ಅವಕಾಶ ಕೊಡ್ತಾರೆ ಅಂತೇಳಿ ನಾವು ಒಂದು 2 ಮಾತು